ಮಾನ್ಯಶ್ರೀ ನಮ್ಮ ಶ್ರೀನಿವಾಸ್ ಅವರು ಜೆಡಿಎಸ್ ನ ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರೇನ್ ದಡ್ರ? ಇವತ್ತು 2019ರಲ್ಲಿ ಹಾಸನದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ ಜೆಡಿಎಸ್ ಬಿ ಟೀಮ್ ಅಂತ ಹೇಳಿದ್ರು. ನಾನು ಯಾಕಪ್ಪ ಹಿಂಗ್ ಹೇಳ್ತಾ ಇದ್ದಾರೆ ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಸಿದ್ದರಾಮಯ್ಯವ್ರ ಮೇಲೆ ಜಗಳ ಮಾಡಿದೆ ನಾನು, ಯಾಕೆ ಇದನ್ನ ಹೇಳ್ಸಕ್ ಹೋದ್ರಿ ನೀವು ಅಂತ. ಇಲ್ಲ ಕಡೆ ಅವ್ರದ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳಗಡೆ ಬಿ ಟೀಮ್ ಕಡೆ ಅಂತ ಅವ್ರು ಹೇಳಿದ್ರು. ಈಗ ಏನಾಯ್ತು, ಬಿ ಟೀಮ್ ಹೋಗಿ ಎರಡು ಸೇರಿ ಎ ಟೀಮ್ ಆಗ್ಬಿಟ್ಟಿದೆ. ಈ ಎ ಟೀಮ್ ಅನ್ನ ಮುಗಿಸುವಂತ ಕೆಲಸ ತಾವು ಮಾಡಬೇಕು. ಈಗ ರಾಹುಲ್ ಗಾಂಧಿ ಅವರು ಮತ್ತೆ ಭಾರತಕ್ಕೆ ನ್ಯಾಯ ಯಾತ್ರೆಯನ್ನ ಮಾಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಈ ಮಂಡ್ಯಗೆ ಬೆಳಗ್ಗೆ ಸಾಯಂಕಾಲ ನಿಮಗೋಸ್ಕರ ದುಡಿಯುವಂತ ಒಬ್ಬ ಸ್ಥಳೀಕರಿಗೆ, ಒಬ್ಬ ಉದ್ಯಮಿಗೆ, ಇವತ್ತು ಒಬ್ಬ ರೈತನ ಮಗನಿಗೆ ಇವತ್ತು ನಮ್ಮ ವೆಂಕಟರಮಣಗೌಡ ಚಂದ್ರೂರ್ ಅವರಿಗೆ ಇವತ್ತು ಅವಕಾಶವನ್ನು ಮಾಡಿದ್ದಾರೆ. ಇವತ್ತು ಚಂದ್ರು ಅಲ್ಲ ಅಭ್ಯರ್ಥಿ, ಈ ಡಿ ಕೆ ಶಿವಕುಮಾರ್, ಈ ಸಿದ್ದರಾಮಯ್ಯ ಇಲ್ಲಿ ಅಭ್ಯರ್ಥಿ, ಮಲ್ಲಿಕಾರ್ಜುನ್ ಖರ್ಗೆ ಅಭ್ಯರ್ಥಿ, ರಾಹುಲ್ ಗಾಂಧಿ ಅಭ್ಯರ್ಥಿ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ಜನತಾದಳ ಅಭ್ಯರ್ಥಿ ನಿನ್ ಜನ ಇರ್ಲಿಲ್ವೇನ್ರಿ? ನಿನ್ನ ಮುಖ್ಯಮಂತ್ರಿ ಮಾಡಿದಂತ ಜನ ಇರ್ಲಿಲ್ವಾ? ನಿನ್ಗೆ MLA ಮಾಡಿದಂತ MP ಮಾಡಿದಂತ ಜನ ಇರ್ಲಿಲ್ಲ? ಆ ಜನಕ್ಕೆ ದ್ರೋಹ ಮಾಡಿ ಇವತ್ತು ಈ ಜನರ ಮೇಲೆ ಕಿವಿ ಮೇಲೆ ಹೂವು ಇಡಬೇಕು ಅಂತ ಬಂದಿದ್ಯಾ? ಇದು ಸಾಧ್ಯ ಇಲ್ಲ. 3 ಸೀಟು ಬರ್ಕೊಳ್ಳಿ ನೀವು. ಹಾಸನ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಕೋಲಾರ, ಈ 4 ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ. 20 ಸೀಟ್ ಗೆದ್ದೇ ಗೆಲ್ತೀವಿ. ಆತ್ಮವಿಶ್ವಾಸದಿಂದ ಹೋಗಿ. ಹೆಣ್ಮಕ್ಳೇ, ನನ್ನ ತಾಯಂದಿರಿಗೆ ನಿಮ್ಮ ಹೋರಾಟಕ್ಕೆ ನನ್ನ ಕೋಟಿ ನಮಸ್ಕಾರಗಳು. ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ನಿಮ್ಮ ಹೆಣ್ಣುಮಕ್ಕಳು ನೀವು ಹೋರಾಟ ಮಾಡಿದ್ರೆ, ಗೋ ಬ್ಯಾಕ್ ಅಂತ ಹೇಳಿದ್ರೆ, ಗೋ ಬ್ಯಾಕ್ ಮಂಡ್ಯದಿಲ್ಲ, ಕರ್ನಾಟಕದಿಂದನೇ ಗೋ ಬ್ಯಾಕ್, ನಿಮ್ಮ ಪಾರ್ಟಿಯಿಂದನೇ ಗೋ ಬ್ಯಾಕ್. ಆ ಕೆಲಸವನ್ನ ಇವತ್ತು ನೀವು ಮಾಡಿದಿರಿ, ಒಳ್ಳೆ ಕೆಲಸ ಮಾಡಿದಿರಿ. ನಿಮ್ಮ ಸ್ವಾಭಿಮಾನ ತಾಯಿಂದಿರು, ನಿಮ್ಮ ಬದುಕಿನ ಬಗ್ಗೆ, ನಮ್ಮ ಗ್ಯಾರಂಟಿಯಿಂದ ನೀವು ದಾರಿ ತಪ್ತಾ ಇದ್ದೀರಿ ಅಂತ ಹೇಳೋದಕ್ಕೆ ನೀವು ಧಿಕ್ಕಾರವನ್ನು ವ್ಯಕ್ತಪಡಿಸಿದ್ದೀರಿ. ನಿಮ್ಮ ಶೌರ್ಯಕ್ಕೆ, ನಿಮ್ಮ ಶಕ್ತಿಗೆ ನಾನು ಅಭಿನಂದಿಸ್ತೇನೆ. ನೀವೆಲ್ಲರೂ ಕೂಡ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಇವತ್ತು ನಮಗೆ ಶಕ್ತಿಯನ್ನು ಕೊಟ್ಟು ಸಿದ್ದರಾಮಯ್ಯನವರು ನನಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಶಕ್ತಿ ಕೊಡಬೇಕು. ಚಲುವರಾಯಸ್ವಾಮಿ ಅವರ ಮುಖಂಡತ್ವದಲ್ಲಿ ಇವತ್ತು ನಮ್ಮ ಎಲ್ಲ ಶಾಸಕರು ಏನಿದ್ದಾರೆ, ನಮ್ಮ ಮಂಡ್ಯ ಶಾಸಕರು ರವಿ ಇರ್ಬೋದು, ಮದ್ದೂರು ಉದಯ ಇರ್ಬೋದು, ಈ ಕಡೆ ರಮೇಶ್ ಪಂಡಿತ್ ಸಿದ್ದೇಗೌಡ ಇರ್ಬೋದು, ಈ ಕಡೆ ಪುಟ್ಟಣ್ಣಯ್ಯರು ಇರ್ಬೋದು, ಅಲ್ಲಿ ರವಿಶಂಕರ್ ಇರ್ಬೋದು, ನರೇಂದ್ರ ಸ್ವಾಮಿ ಇರ್ಬೋದು, ನಮ್ಮ ಎಲ್ಲ ಕೂಡ ಗೂಳಿಗೌಡ ಇರ್ಬೋದು, ಎಲ್ಲರೂ ಸೇರಿ ಇವತ್ತು ಮಂಡ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ನಮ್ಮ KR ಪೇಟೆಯಿಂದ ಹಿಡಿದು ಈಗ ತಾನೇ ನೋಡಿದ್ರಲ್ಲ ಶ್ರೀನಿವಾಸು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. MLC ಆಗಿದ್ದಂತ ನಮ್ಮ ನಾಗಮಂಗಲದವರು, ನಮ್ಮ ಅಪ್ಪಾಜಿಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ಹಂಗೆಲ್ಲರೂ ಕೂಡ ಜನತಾದಳ ಬಿಟ್ಟು, ಬಿಜೆಪಿ ಬಿಟ್ಟು ಸಾವಿರಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಸ್ವಾಗತ ಮಾಡಿ ಇವತ್ತು ನಮ್ಮ ಸ್ಟಾರ್ ಚಂದ್ರೂರವರು, ವೆಂಕಟರಮಣಗೌಡರ ಹಸ್ತದ ಗುತ್ತಿಗೆ ಮತ ಕೊಡಬೇಕು. ನಾನು ಒಂದು ಮಾತು ಹೇಳಿದ್ದೆ, ನಿಮ್ಗೆ ನೆನಪಿರ್ಲಿ. ಮರ್ತಿಬೇಗೌಡರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ಒಂದು ಮಾತು ಹೇಳಿದ್ದೆ, ಏನ್ ಹೇಳಿದ್ದೆ? ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಹಂಗೆ ಏನಾಯ್ತು? 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಈ ಕೈ ಗಟ್ಟಿಯಾಗಿ ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು, ಮಂಡ್ಯಕ್ಕೆ ಅನುಕೂಲ ಆಯ್ತು. ನೀವೆಲ್ಲ ಸೇರಿ ಈ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ನಿಮ್ಗೆ ಶಕ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ. ನಿಮ್ಮ ಆಶೀರ್ವಾದ ಇರಲಿ. ಕೊನೆಗೊಂದು ಮಾತು ಹೇಳ್ತೀನಿ. ಇವತ್ತು ಪೇಪರ್ ತೆಗೆದೆ, ನನಗೆ ನಾಚಿಕೆ ಆಗ್ತದೆ. ಆ ವಿಜೇಂದ್ರ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಪೇಪರ್ ಅಲ್ಲಿ ಇದೆ, ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ ಅಂದ್ರೆ ಕಾಂಗ್ರೆಸ್ ನಾವೇನಾದ್ರು ಅಧಿಕಾರಕ್ಕೆ ಬಂದ್ಬಿಟ್ರೆ ಗ್ಯಾರಂಟಿಗಳೆಲ್ಲ ತೆಗೆದಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ವಿಜೇಂದ್ರ, ನಿನ್ನ ಹಣೆಯಲ್ಲೂ ಬರ್ದಿಲ್ಲ ಕಾಂಗ್ರೆಸ್ ಗ್ಯಾರಂಟಿ. ನಮ್ಮ ಜನರಿನ ಬದುಕಿನ ಪ್ರಶ್ನೆ ಇದು.
ಯಾವ ಕಾರಣಕ್ಕೂ ಸಾಧ್ಯ ಅಲ್ಲ. ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.